ಜನಗಳಿಂದ ಬಂದಂತ ಬೆಸ್ಟ್ ರಿಪೋರ್ಟ್ ಏನು ಅಂತ ಅಂದ್ರೆ ಇಂಡಸ್ಟ್ರಿಯಿಂದ ಒಳಗಡೆ ಇರೋರು ಮಾತಾಡೋದು ಬೇರೆ. ನಾರ್ಮಲ್ ಜನ ಕೂಡ ಸಿನಿಮಾದ ಟ್ರೈಲರ್ ಅಥವಾ ಕಂಟೆಂಟ್ ನೋಡಿ ಮಾತಾಡ್ತಾರೆ. ಆ ಬಂದ ರಿಪೋರ್ಟ್ ಅಲ್ಲಿ ನಿಮ್ಗೆ ಬೆಸ್ಟ್ ರಿಪೋರ್ಟ್ ಯಾವುದು, ರಿವ್ಯೂ ಏನು ಅಂತ? ಅಂದ್ರೆ ಎಲ್ಲ ಹೇಳೋದು ನನ್ನ ಒಂದು ಲುಕ್ ಟ್ರಾನ್ಸ್ಫಾರ್ಮೇಶನ್ ಹೇಗಿದ್ದವನು ಈ ತರ ಈ ಒಳ್ಳೆ ಫೈರ್ ತರ ಇದ್ಬಿಟ್ಟಿದೆಯಲ್ಲ, ಮತ್ತೆ ಜ್ವಾಲಾಮುಖಿಯಾಗಿ ಕಾಣಿಸ್ತಾ ಇದೆಯಲ್ಲ ಇದ್ರ ಅಂದ್ರೆ ಸ್ಕ್ರೀನ್ ಮೇಲೆ ಅಂತ ಹೇಳಿ. ಸೊ ಅದೊಂದು ರಿಪೋರ್ಟ್ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಅಂದ್ರೆ ನನ್ನ ಟ್ರಾನ್ಸ್ಫಾರ್ಮೇಶನ್ ನ ಇಷ್ಟ ಪಡ್ತಾ ಇದ್ರಲ್ಲ, ಹೊಸ ಲುಕ್ ನ ಜನ ಇಷ್ಟ ಪಡ್ತಾ ಇದಾರೆ ಅಂತ ಅದೊಂದು ಕಾಂಪ್ಲಿಮೆಂಟ್ ತುಂಬಾ ಜನದಿಂದ ಬರ್ತಾ ಇದೆ. ಅಂಡ್ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಅಮೂಲ್ ಬೇಬಿ ತರ ಇದೆ, ಈ ತರ ಒಂದು ರಗಡ್ ಕ್ಯಾರೆಕ್ಟರ್ನು ನೀನು ಮಾಡಿದ್ಯಲ್ಲ ಅಂತ ಹೇಳಿ. ಅಂಡ್ ನೀವು ಹೇಳ್ದಂಗೆ ಮೇಕಿಂಗು ಸಿನಿಮಾದು ಎಲ್ಲ ಫ್ರೇಮ್ ವರ್ಕು ಡೀಟೇಲ್ಡ್ ಆಗಿ ನಾವು ಮಾಡಿರೋಂಥ ಸಬ್ಜೆಕ್ಟು. ಅಂಡ್ ಆಲ್ ದ ಸಡನ್ ನಾನು ಓವರ್ ಆಗಿ ಬಿಲ್ಡಪ್ ಆಗಿ ಅದೇನೋ ಹೀರೋ ಇಂಟ್ರೊಡಕ್ಷನ್ ತಕ್ಷಣ ದುಡ್ಡಿದ್ದು ಆ ಥರ ಇಲ್ಲ. ಕತೆನೇ ತುಂಬಾ ಚೆನ್ನಾಗಿ ತೊಗೊಂಡು ಹೋಗಿದ್ದೀವಿ ನಾವು ಸಿನಿಮಾದಲ್ಲಿ. ಕತೆನೇ ಹೀರೋ. ಸೊ ಅದನ್ನ ಚೆನ್ನಾಗಿ ಜನಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ. ತುಂಬಾ ಆರ್ಗ್ಯಾನಿಕ್ ಆಗಿದೆ ಕಂಟೆಂಟ್ ಅನ್ನೋದು ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ. ಸಿನಿಮಾದ ಕಲರ್ ಟೋನ್ ಮತ್ತೆ ಡಿಒಪಿ ವರ್ಕ್ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಒಂದು ಫ್ರೇಮ್ ಕೂಡ ನೀವು ಹೇಳಿದ್ರೆ ಆ ಕಾಸ್ಟ್ಯೂಮ್ ವಿಚಾರ ಅಲ್ಲೂ ಕೂಡ ಮ್ಯಾಚ್ ಮಾಡಿದ್ರೆ ಕಲರ್ ವಿಚಾರನೆ ಹೇಳ್ತಾರೆ ಒಳಚನಿ ಅಂತ ಆ ಸಿನಿಮಾದಲ್ಲಿ ಅಬ್ಸರ್ವ್ ಮಾಡಿದ್ರೆ ಆ ಸಿನಿಮಾ ಮತ್ತೊಂದು ಪ್ಲಸ್ ಪಾಯಿಂಟ್ ಅದೇನೆ. ಹೌದು, ಆ ಡಿಒಪಿ ವರ್ಕ್ ಅಲ್ಲಿ ಆ ಕಲರ್ ಟೋನ್ ಪ್ರತಿ ಫ್ರೇಮ್ ಅಲ್ಲಿ ಎಲ್ಲಾ ಕಲರ್ನು ಬಳಸೋದು ಅದು ಟ್ರೈ ಆಗಿದೆ ಅಂತ ಅನ್ಸುತ್ತೆ. ಹೌದು ಸರ್, ಯಾಕಂದ್ರೆ ಕಾರ್ತಿಕ್ ಸರ್ ಅಷ್ಟು ಅಂದ್ರೆ ಸ್ಟ್ರಿಕ್ಟ್ ಆಗಿದ್ರು ಕಲರ್ಸ್ ವಿಚಾರದಲ್ಲಿ. ಬ್ಲೂ ಅಂದ್ರೆ ಮರೂನು ಗ್ರೀನು ಇದೇ ತರ ಇರ್ಬೇಕು, ನನ್ಗೆ ವೈಟ್ ಎಲ್ಲೂ ಬರಬಾರ್ದು ಅನ್ನೋರು. ನಮ್ಗೆ ಹುಚ್ಚಿಡ್ದು ಬಿಡೋದು, ಏನ್ ಎಲ್ಲೇ ಕೇಳಿದ್ರು ವಾಲ್ ಕೇಳಿದ್ರು ಈ ಕಲರ್ ಕೇಳ್ತಾರೆ, ಎಲ್ಲಿಂದ ತರ ನಾವು ಅಟ್ಲೀಸ್ಟ್ ಬಟ್ಟೆನಾದ್ರೂ ಹಾಕೊಬಹುದು, ಇವ್ ಬ್ಯಾಕ್ ಡ್ರಾಪ್ ಇದೇ ಕಲರ್ ಕೇಳ್ತಾರಲ್ಲ ಅಂತ. ಬಟ್ ಅವ್ರು ಆತರ ಕೇಳಿದಕ್ಕೆ ಇವತ್ತು ನಮ್ಗೆ ಅದು ರಿಸಲ್ಟ್ ಸಿಕ್ಕಿದೆ. ಯಾಕೆಂದ್ರೆ ಯಾಕಷ್ಟು ಡಿಟೇಲ್ಡ್ ಆಗಿ ಅವರು ಕಲರ್ ಪ್ಯಾಲೆಟ್ ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ರು ಅಂತ. ಯಾಕೆ ಆ ಫ್ರೇಮ್ ಬ್ಯೂಟಿ ಇವತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅವರ ಒಂದು ಕೇಳಿದಕ್ಕೂ ನಾವು ಶೂಟ್ ಮಾಡಿದಕ್ಕೂ ಸಖತ್ತಾಗಿ ಬಂದಿದೆ ಇವತ್ತು ಔಟ್ಪುಟ್. ಸೊ ಯಾರೇ ನೋಡಿದ್ರು ಒಳ್ಳೆ ಒಂದು ನೆಟ್ಫ್ಲಿಕ್ಸ್ ಕಂಟೆಂಟ್ ರೇಂಜ್ಗೆ ಸಿನಿಮಾ ಇದೆ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ದಟ್ ಈಸ್ ಬಿಕಾಸ್ ಆಫ್ ಕಾರ್ತಿಕ್ ಸರ್. ಸೊ ಮತ್ತೊಂದ್ ಕಡೆ ನಿರ್ಮಾಣ ಡಾಲಿ ಪಿಕ್ಚರ್ಸ್ ಕಡೆಯಿಂದ ಆಗಿದ್ರು ಕೂಡ ನೋಡ್ಕೊಳಕ್ಕೆ ಎಲ್ಲಾ ಜವಾಬ್ದಾರಿ ನಿಮ್ಮ ಮೇಲೆ ಹಾಕಿದ್ದಾರೆ. ಎಲ್ಲ ಒಂದ್ ಕಡೆ ನಿಮ್ಮಲ್ಲಿರುವಂತ ಕೆಪಾಸಿಟಿ ಅವರು ತುಂಬಾ ಹತ್ತಿರದಲ್ಲಿ ನೋಡಿದ್ದಾರೆ. ಇವನ್ ಕೈಲಿ ಆಗುತ್ತೆ ಅನ್ನೋ ಕಾರಣಕ್ಕೆ ಬಿಟ್ಕೊಟ್ಟಿದ್ದ ಆ ತರ ಅಷ್ಟೊಂದು ಫ್ರೀಡಮ್ ನೀನೇ ಎಲ್ಲ ಫೈನಾನ್ಸ್ ಎಲ್ಲ ನೀನೇ ಹ್ಯಾಂಡಲ್ ಮಾಡೋದು ಎಲ್ಲ ನೀನೇ ನೋಡ್ಕೋಬೇಕು ಅನ್ನೋದು. ಕರೆಕ್ಟ್ ಸರ್. ಯಾಕೆಂದ್ರೆ ಅವ್ರು ಬಂಡವಾಳ ಹಾಕಿದಾರಲ್ಲ, ನಾವು ಆ ನಂಬಿಕೆನ ಉಳಿಸ್ಕೊಬೇಕಲ್ಲ ಸರ್. ನಾವೇನೋ ಟೈಮ್ ಪಾಸ್ಗೆ ಅಥವಾ ಶೋಕಿಗೆ ಸಿನಿಮಾಗೆ ಬಂದಿಲ್ಲ, ಸಿನಿಮಾಗೆ ತುಂಬಾ ಪ್ರೀತಿಯಿಂದ ಬಂದಿದ್ದೀವಿ. ಸಿನಿಮಾ ಮಾಡ್ಬೇಕಪ್ಪ, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ. ಸೊ ಆ ನಂಬಿಕೆ ಉಳಿಸ್ಕೊಂಡಾಗ ಸಿನಿಮಾ ಚೆನ್ನಾಗಾಗೋದು ಬಿಡೋದು ಅದು ಜನರ ಕೈಲಿದೆ, ಅಥವಾ ನಮ್ಮ ಎಫರ್ಟ್ ಅದೇನು ಅದು ಹಣೆ ಬರ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಒಂದು ನಂಬಿಕೆ ಉಳಿಸ್ಕೊಂಡಾಗ ಧನಂಜಯ ಸರ್ಗೆ ಇಲ್ಲ ಒಳ್ಳೆ ಹುಡುಗ, ಅಟ್ಲೀಸ್ಟ್ ನಿನ್ಗೆ ಇನ್ನೊಂದು ಅವಕಾಶ ಕೊಡೋಣ ಒಂದು ಭಾವನೆನಾದ್ರೂ ಬರುತ್ತೆ. ಒಂದು ಹಾನೆಸ್ಟ್ ಪ್ರಯತ್ನ ಪಟ್ಟ. ಬಟ್ ಏನೋ ಅಂದ್ರೆ ಟಚ್ ವುಡ್ ಏನೂ ಆಗಲ್ಲ, ನಮ್ಗೆಲ್ಲ ಒಳ್ಳೆ ಆಶೆ ಇದ್ರಲ್ಲಿ ಜೋಶಲ್ಲೇ ಇದೀವಿ ಚೆನ್ನಾಗ್ ಆಗುತ್ತೆ ಅಂತ. ಏನೂ ಆಗಿಲ್ಲ ಅಂದಾಗೂ ಕೂಡ ಅವ್ರಿಗೊಂದು ನಮ್ಮ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇರುತ್ತಲ್ಲ ಅನ್ನೋದು ನನ್ನ ಒಂದು ಇದಕ್ಕೆ. ನಾವೆಲ್ಲ ಹೆಗ್ಲು ಮೇಲೆ ಹೊತ್ಕೊಂಡು ಪ್ರತಿಯೊಂದನ್ನು ಡೀಟೇಲ್ಡ್ ಆಗಿ ಲೊಕೇಶನ್, ಆರ್ಟ್ ವರ್ಕು, ಕಾಸ್ಟ್ಯೂಮು, ಯಾರ್ಯಾರು ಆರ್ಟಿಸ್ಟ್ ಹತ್ರ ನೆಗೋಷಿಯೇಟ್ ಮಾಡ್ಬೇಕಾ ಎಲ್ಲ ಒಂಥರ ನಾನು ಸಖತ್ತಾಗಿ ಕಲ್ತ್ಬಿಟ್ಟಿದ್ದೀನಿ ಸರ್ ನಿರ್ಮಾಣ ಹೆಂಗ್ ಮಾಡ್ಬೇಕು ಅಂತ. ಯಾಕೆಂದ್ರೆ ಫಸ್ಟ್ ಹೋದಾಗ ನನ್ಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ. ಸೆಟ್ಲೈಟ್ ಅಂದ್ರೆ ಏನೋ, ನಾರ್ಮಲ್ ಲೈಟ್ ಅಂದ್ರೇನೆ ಗೊತ್ತಾಗ್ತಾ ಇರಲಿಲ್ಲ. ಸೆಟ್ಲೈಟ್ ಬೇರೆ, ಯೂನಿಟ್ ಲೈಟ್ ಬೇರೆ, ಎಲ್ಲಾನು ನನ್ಗೆ ಕಲಿಯೋದಕ್ಕೆ ಸಖತ್ ಹೆಲ್ಪ್ ಆಯ್ತು. ಹೆಂಗಂದ್ರೆ ಡೇ 1ಗೂ ಡೇ ಲಾಸ್ಟ್ಗೂ ಬಿಲ್ ನೋಡಿದ್ರೆ ನಾನು ರೇಟ್ ಹೇಳ್ಬಿಡ್ತಾ ಇದ್ದೆ. ಸೊ ಆ ಮಟ್ಟಕ್ಕೆ ನನ್ಗೆ ಕಲಿಕೆ ಆಗೋಯ್ತು ಈ ಸಿನಿಮಾದಲ್ಲಿ. ಅಂಡ್ ಧನಂಜಯ ಸರ್ಗೆ ಅದು ಬೇಕಿತ್ತು. ಹೇಳೋರು, ನೋಡೋ ನಿನ್ಗೆ ಆ ಕೆಪಾಸಿಟಿ ಇದೆ, ಕ್ಯಾಲಿಬರ್ ಇದೆ, ನೀನೊಂದು ಸಂಸ್ಥೆ ಓಪನ್ ಮಾಡ್ಬೇಕು, ನೀನು ಅವಕಾಶ ಕೊಡ್ಬೇಕು, ನಂತರನೇ ನೀನು 4 ಜನಕ್ಕೆ ನಿರ್ದೇಶಕರಿಗೆ ಟೈಮ್ ಕೊಡ್ಬೇಕು, ಚಾನ್ಸ್ ಕೊಡ್ಬೇಕು, ಅವಾಗ್ಲೇ ನಮ್ಮ ಇಂಡಸ್ಟ್ರಿ ಉದ್ಧಾರ ಆಗೋದು. ಈ ನಾವುಗಳೆಲ್ಲ ಬೆಳೆದ್ರಲ್ವಾ, ನಾವೊಂದು ಟೀಮ್ ಆಗಿ ಬೆಳೆದ್ರಲ್ವಾ, ಇನ್ನೇನೋ ಒಂದಷ್ಟು ಜನಕ್ಕೆ ಅವಕಾಶಗಳಾಗಿ ನಮ್ಮ ಇಂಡಸ್ಟ್ರಿನ ಎಲ್ಲರೂ ಗುರ್ಸಾಗೋದು ಬೇರೆ ರಾಜ್ಯದವರು. ಸೊ ಇದಾಗಬೇಕು ಅಂತ ಕಲಿಬೇಕು ಅಂತಾನೆ ನನಗೆ ಜವಾಬ್ದಾರಿ ವಹಿಸಿದ್ರು. ಅವರ ಕಡೆಯಿಂದ ಯದು ಸರ್ ಇದ್ರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ರು, ಎಲ್ಲರೂ ಇದ್ರು ಕೂಡ ಎಲ್ಲರೂ ಕುತ್ಕೊಂಡು ಆ ಟೇಬಲ್ ಮೇಲೆ ಆ ಲೆಕ್ಕಗಳನ್ನ ಎಲ್ಲ ಫೈನಲ್ ಮಾಡಿದಾಗ ಆದಷ್ಟು ಕಮ್ಮಿ ಆಗುತ್ತೆ ಬಜೆಟ್. ಆಮೇಲೆ ಎಲ್ಲರಲ್ಲೂ ಒಂದು ಐಡಿಯಾ ಇರುತ್ತೆ ಹೆಂಗೆ ದುಡ್ಡು ಉಳಿಸ್ಬೋದು ಅಂತ ಹೇಳಿ. ಸೊ ಎಲ್ಲ ಟೀಮ್ ವರ್ಕ್ ಮಾಡಿದಾಗ ಆದಷ್ಟು ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ, ಪ್ರೊಡಕ್ಷನ್ ಒಳ್ಳೇದಾಗುತ್ತೆ, ನಾಳೆ ದಿನ ನಮಗೆ ಬಿಸ್ನೆಸ್ ಮಾಡೋದಕ್ಕೆ, ವ್ಯಾಪಾರ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇನಿಷಿಯೇಟಿವ್ನ ತಗೊಂಡು ರನ್ ಮಾಡಿದ್ವಿ ಸರ್. ಈಗ 7 years ಆದ್ಮೇಲೆ ಈಗ ಇಂಡಸ್ಟ್ರಿ ಕಡೆ ಬಂದಿದ್ರೆ ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಟ್ ಈ ಗ್ಯಾಪ್ ಅಲ್ಲಿ ಒಂದಷ್ಟು ವಿಚಾರಗಳಾಗಿದೆ ಗೊತ್ತಾ. ಹೊಸಬ್ರು ಯಾಕೆ ಬರ್ತಾರೋ, ಸದ್ಯಕ್ಕೆ ಇಂಡಸ್ಟ್ರಿ ಸರಿ ಇಲ್ಲ, ದುಡ್ಡು ಹಾಕಿದ್ರೆ ವಾಪಸ್ ಬರಲ್ಲ ದುಡ್ಡು, ಈ ತರದ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ನೀವು ನ್ಯೂ ಕಮರ್ ಆಗಿ 2ನೇ ಸಿನಿಮಾ, ಬಟ್ ಅದರಲ್ಲಿ ಉತ್ಸಾಹ ಮಾತ್ರ ಕಮ್ಮಿ ಇಲ್ಲ. ಬರೋರು ಮಾತ್ರ ಬರ್ತಾರೆ, ಬಟ್ ಎಲ್ಲೋ ಭಯದ ವಾತಾವರಣ ಇಂಡಸ್ಟ್ರಿ ಒಳಗಡೆನೆ ಕ್ರಿಯೇಟ್ ಮಾಡ್ತಾರೆ ಅಂತ ಅನಿಸ್ತಾ ಅಂತ. ಗೆಲ್ಲಲ್ಲ, ಏನ್ ವರ್ಕ್ ಆಗ್ತಾ ಇಲ್ಲ ಅನ್ನೋದು. ಅಂದ್ರೆ ತಪ್ಪು ಕೈಗಳು ತಗ್ಲಾಕೊಂಡ್ರೆ ಅವೆಲ್ಲ ಆಗುತ್ತೆ ಸರ್. ಸಿನಿಮಾ ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಲ್ಲ. ನಾವು ನಿಯತ್ತಾಗಿ ದುಡಿಬೇಕಷ್ಟೇ ಸಿನಿಮಾಗೋಸ್ಕರ. ನಮ್ಮ ಶ್ರಮ ನಾವು ಹಾನೆಸ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿದ್ರೆ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ. ನಾವು ಏನೋ ದುರುದ್ದೇಶಗಳು ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಖಂಡಿತ ಕೈ ಕೊಡುತ್ತೆ, ಖಂಡಿತ ಮೋಸ ಆಗುತ್ತೆ. ಖಂಡಿತ ಇನ್ನೊಬ್ಬ ಪ್ರೊಡ್ಯೂಸರ್ ಹೋಗಿ ಇನ್ನೊಬ್ಬಗೆ ಹೇಳ್ತಾನೆ, ಈ ಸವಾಸ ಬೇಡ ಇಂಡಸ್ಟ್ರಿದು, ಹೋಗು ಬೇರೆ ರಿಯಲ್ ಎಸ್ಟೇಟ್ ಮಾಡಾಗು, ಭೂಮಿ ಮೇಲೆ ಹಾಕಿದ್ರೆ ಅದು
ನೆಕ್ಸ್ಟ್ ಇಯರ್ ಡಬಲ್ ಆಗಿರ್ತದೆ, ಇಲ್ಲಿ ನಿನ್ಗೆ 5 ಕೋಟಿ ಎಲ್ಲ 50 ಕೋಟಿ ಹಾಕಿದ್ರು 5,000 ರೂಪಾಯಿ ಆರ್ ಡಿ ಸಿಗುತ್ತೆ ಅಷ್ಟೇ, ಏನು ಸಿಗಲ್ಲ ಅಂತ ಹೇಳಿ ಈ ತರ ಬ್ರೈನ್ ವಾಶ್ ಮಾಡ್ತಾರೆ. ಸೊ ದಯವಿಟ್ಟು ಇದನ್ನ ಪ್ರೀತಿಯಿಂದ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಉದಾಹರಣೆಗಳು ತುಂಬಾ ಇದೆಯಲ್ಲ ಸರ್. ಫ್ರಮ್ ಸೊ ಏನಿತ್ತು ಸರ್, ಇವತ್ತು ಯಾವ ಮಟ್ಟಕ್ಕೆ ಹೋಯ್ತು ಸರ್, ಎಲ್ಲ ಹೊಸಬ್ರೆ ಅಲ್ವಾ ಸರ್ ಮಾಡಿದ್ದು. ಹೇಳ್ತಾ ಹೋದ್ರೆ ತುಂಬಾ ಉದಾಹರಣೆಗಳು ಇದ್ದೇ ಇದೆ. ಸೊ ಆ ರೀತಿ ಏನಿಲ್ಲ ಸರ್, ನಾವು ಕರೆಕ್ಟಾಗಿ ಒಳ್ಳೆ ಕೈಗಳ ಜೊತೆ ನಾವು ಕೆಲಸ ಮಾಡಬೇಕು, ಕೈ ಜೋಡಿಸ್ಬೇಕು. ನನಗೆ 3 ಸಿನಿಮಾ ನಾನು ಆಕ್ಟ್ ಮಾಡಿ ಅಭಿನಯ ಮಾಡಿ ರಿಲೀಸ್ ಆಗ್ಲಿಲ್ಲ. ನನ್ಗೆ ಆ ಎಕ್ಸ್ಪೀರಿಯನ್ಸ್ ಆಯ್ತು, ಯಾರ ಜೊತೆ ಕೈ ಜೋಡಿಸ್ಬೇಕು, ನಾನು ಯಾರ ಜೊತೆ ಸಿನಿಮಾ ಮಾಡಬೇಕು, ಎಲ್ಲಿ ತಪ್ಪು ಮಾಡಬೇಕು. ಸೊ ಆ ಒಂದು ಉದ್ದೇಶಕ್ಕೆ ನಾನು ಡಾಲಿ ಪಿಕ್ಚರ್ಸ್ ಜೊತೆ ಕೈ ಜೋಡಿಸಿದ್ದು. ನನಗೆ ಗೊತ್ತಿತ್ತು ಇವರೊಬ್ಬ ಟ್ರಸ್ಟಬಲ್ ಪರ್ಸನ್, ಸರ್ ಒಂದ್ ಕೈ ಹಿಡಿದ್ರೆ ಅದನ್ನ ಬಿಡಲ್ಲ, ಮುಗಿಸ್ತಾರೆ ಅಂತ ಹೇಳಿ. ಸೊ ನಾನು ಅದು ಲೇಟ್ ಆದ್ರೂ ಪರವಾಗಿಲ್ಲ, ನಾನು ತಪ್ಪಿಗೆ ಕೈ ಕರೆಕ್ಟ್ ಆಗಿರೋರ್ ಜೊತೆ ಜೋಡಿಸ್ಬೇಕು, ತಪ್ಪು ಕೈಗಳ ಜೊತೆ ಜೋಡಿಸ್ಬಾರ್ದು ಅಂತ ಹೇಳಿ ನಾನು ಮಾಡಿದೆ. ಆ ಒಂದು ಮೆಚುರಿಟಿ ಎಲ್ಲರಲ್ಲೂ ಬರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನಕ್ಕೆ ಉತ್ಸಾಹ ಇರುತ್ತೆ, ಹಣ ಇರುತ್ತೆ, ಎಲ್ಲ ಇರುತ್ತೆ. ಕರೆಕ್ಟ್ ದಾರಿನ ಹುಡ್ಕೊಂಡು ಅವ್ರು ಹೋದ್ರೆ ಖಂಡಿತ ಯಶಸ್ಸು ಸಿಗುತ್ತೆ ಸರ್. ಅಂದ್ರೆ ಸಿನಿಮಾಗೆ ಏನ್ ಬೇಕು ಅಂತ ಅದಕ್ಕೆ ಕೊಟ್ರೆ ಸಿನಿಮಾ ನಂಬೇಕು ಅಂತ ಅದು ಕೊಡುತ್ತೆ ನಮ್ಗೆ 100% ಅದು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.